ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾಗಿರುವಂತಹ ಹೇಮಾ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಮೇಡಮ್. ಇವತ್ತು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ದಿಲೀಪ್ ರಾಜ್ ಸರ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ನಾನು ಅದೇ ಹೇಳಿದೆ, ದಿಲೀಪ ನಾನು ಒಂದು 30 ವರ್ಷದ ಹಳೆ ಫ್ರೆಂಡ್ಸ್. ನಾವು ಫ್ರೆಂಡ್ಶಿಪ್ ಇದೆ ನಮಗೆ. ತುಂಬ ಒಳ್ಳೆ ಗೆಳೆಯ, ಆತ್ಮೀಯ ಗೆಳೆಯ. ನನಗೆ ಹೋಗೋ ಬಾರೋ ಅನ್ನೋ ಒಂದು ಸಲಿಗೆ ಇತ್ತು. ಅವನು ಅಷ್ಟೇ, ಎಷ್ಟು ಹೇಳಿದ್ರು ಬನ್ನಿ ಹೋಗಿ ಅಂತಿದ್ದ. ಆದರೆ ಒಂದೇನು ಅಂದರೆ, ಲಾಸ್ಟ್ 10 days ಬ್ಯಾಕ್ 15 days ಬ್ಯಾಕ್ ಫೋನ್ ಮಾಡಿದ್ದ. ನಾಳೆ ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ, ಬಂದು ಮಾಡಿ, ಎಸ್ ನಾರಾಯಣ ಅವ್ರ ಸಿಸ್ಟರ್ ಕ್ಯಾರೆಕ್ಟ್ರಿಂದ. ನಾನು ಅವಾಗ ಊರಲ್ಲಿದ್ದೆ. ಬೈದ, ನನ್ನ ಪ್ರಾಜೆಕ್ಟಲ್ಲಿ ಮಾಡೇ ಇಲ್ಲ, 4-5 ಸತಿ ಕೇಳಿದ್ರು ಅಂತ ಬೈಸ್ಕೊಂಡೆ. ಬೆಂಗಳೂರಿಗೆ ಬಂದ ತಕ್ಷಣ ಕಾಲ್ ಮಾಡಿದೆ ನಾನೇ, ಸಾರಿ ಕಣೋ, ನೆಕ್ಸ್ಟ್ ಪ್ರಾಜೆಕ್ಟ್ ನಾನೇ ಫಸ್ಟ್ ಇರ್ತೀನಿ ನಿನಗಿಂತ ಮುಂಚೆ ಅಂತಲೂ ಅಂದೆ. ಅಷ್ಟೆಲ್ಲ ಮಾತಾಡಿದ್ವಿ. ನೋಡಿದ್ರೆ ಈ ಥರ ಸ್ಥಿತಿಲಿ ಅವನನ್ನು ನೋಡಬೇಕು ಅಂದರೆ ನನಗೆ ಎದ್ದೇಳೋ ಅಂತ ಇದ್ದೀನಿ. ನನಗದು ನೋಡೋಕ್ಕೆ ಆಗಲಿಲ್ಲ. ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್. ಈ ಏಜು ಅಲ್ಲ, ಹೋಗೋ ಏಜು ಅಲ್ಲ. ಬದುಕಿ ಬಾಳ್ಬೇಕಾಗಿತ್ತು. ಜಸ್ಟ್ 47 years ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ತುಂಬ ಏನು ಬದುಕಕ್ಕೆ ಆಗಲ್ಲಪ್ಪ ಸದ್ಯ. ಅಯ್ಯೋ, ಅವ್ರಿಗೆ ಆತ್ಮಶಾಂತಿ ಸಿಗಲಿ ಅಂತ ನಾವೇ ಆ ಥರ ಆಗೋಗಿದೆ. ಬೆಡ್ ರೀಡನ್ನು ಏನೋ ಆಗೋಗಿದ್ರೆ ಸರಿ. ಸಡನ್ನಾಗೆ ಹಿಂಗೆ ಕೇಳಿದೆ ಒಂದೇ ಸೆಕೆಂಡಲ್ಲಿ ಹೋಗ್ಬಿಟ್ರೆ ಏನಾಗಬೇಕು? ಹೆಂಡತಿ ಮಕ್ಕಳು ಕತೆ ಏನು, ನಮ್ಮಂಥವ್ರ ಕತೆ ಏನು, ಸ್ನೇಹಿತರ ಕತೆ ಇನ್ನೂ ಇರಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿನ ಬೆಳೆಸ್ಬೇಕಾಗಿತ್ತು. ನನಗೆ ಅವ್ನು ನೋಡಿದ್ರೆ ಶಂಕರ್ನಾಗ್ ನಾಪ್ಕ ಬರೋದು. ನೀನು ಜೂನಿಯರ್ ಶಂಕರ್ನಾಗ್ ಕಣೋ ಅಂತಲೂ ಅಂತಿದ್ದೆ ನಾನು. ಅಷ್ಟು ಫಾಸ್ಟ್ ಆ್ಯಂಡ್ ಯಾವಾಗಲೂ ಎನರ್ಜೆಟಿಕ್ ಆಗಿರೋನು. ಅಂಥವ್ನು ಹಿಂಗೆ ಮಲಗಿದಾನೆ ಅಂದರೆ ನಂಬಲಿಕ್ಕೆ ಆಗ್ತಿಲ್ಲ. ವೆರಿ ಬ್ಯಾಡ್ ನ್ಯೂಸ್, ವೆರಿ ಅನ್ಫಾರ್ಚುನೇಟ್ ನ್ಯೂಸ್ ಅಂತಲೇ ಹೇಳಬೇಕು. ಈ ಥರ ಆಗಬಾರ್ದಿತ್ತು. ಬಟ್ ಏನು ಮಾಡೋದು, ನಮ್ಮ ಕೈಲಿಲ್ಲ ಅಷ್ಟೇ. ಅಂದರೆ ಅವ್ರ ವೈಫ್ನವರು ತುಂಬ ಪ್ರೀತಿ ಮಾಡ್ತಾ ಇದ್ರು ಅಂತ ಕೇಳಿದ್ವಿ. ನಾನು ಮೊನ್ನೆ ಅದೇ ಹೇಳನಲ್ಲ, ಒಂದು ಕರಿಮಣಿ ಸೀರಿಯಲ್ ಮಾಡ್ಬೇಕಾದ್ರೆ ಸಿಕ್ಕಿದ್ದ. ಆಮೇಲೆ ಏನೋ ಎಲ್ಲ ಮಾತಾಡಿದಾಗ, ಎಲ್ಲೋ ಹೆಂಡ್ತಿ ಅಂದರೆ ನೋಡಿ ಕಾರಲ್ಲಿ ಕೂತಿಯಾನೆ, ಅವಳೇ ನನ್ನನ್ನು ಸಾಕ್ತಾ ಇರೋದು, ಲೆಕ್ಕ ಎಲ್ಲ ಅವಳೇ ನೋಡ್ಕೊಳ್ಳೋದು, ನಾ ಏನಿದ್ರು ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಇರ್ತೀನಿ, ಅಷ್ಟು ವಿದ್ಯಾನೇ ನೋಡ್ಕೊಳ್ಳೋದು, ವಿದ್ಯಾ ಇರೋದ್ರಿಂದ ನಾ ಇಷ್ಟು ಮಾಡ್ಬೋದು ಅಂತೆಲ್ಲ ಹೇಳ್ದ. ತುಂಬ ಪ್ರೀತಿ ಮಾಡ್ತಿದ್ದ. ಪಾಪ ವಿದ್ಯಾಗೆ ಶಕ್ತಿ ಸಿಗಲಿ ಅಂತಲೇ ನಾ ಹೇಳೋದು. ಇಂಥ ಒಂದು ದೊಡ್ಡ ಆಘಾತ ತಡ್ಕೊಳ್ಳೋಷ್ಟು ಧೈರ್ಯ, ಶಕ್ತಿ ಎಲ್ಲ ಸಿಗಲಿ ಅಂತ ಕೇಳ್ಕೊತೀನಿ. ಅಂದರೆ ಯಾವುದಾದ್ರೂ ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಏನಾದರೂ ನಿಮ್ಮ ಜೊತೆ ನಟಿಸ್ಬೇಕು ಅಂದರೆ ಈಗ ಏನಾದರೂ ಮಾಡಬೇಕು ಅಂತ ಏನಾದರೂ ಹೇಳಿದ್ರಾ? ಅದೇ ನಾ ಹೇಳಲ್ಲ, 30 ವರ್ಷದ ಹಳೆ ಫ್ರೆಂಡ್ಸು. ಯಾವ್ದು ಲೊಕೇಶನ್ ಹೋಗ್ತಿದ್ವೋ ಸಿಗ್ತಿದ್ದ ನನಗಲ್ಲಿ. ಯಾವತ್ತೂ ನಾನು ಜೊತೆಗೆ ಮಾಡೋಕ್ಕಾಗಲೇ ಇಲ್ಲ. ಮೊನ್ನೆ ಅದಕ್ಕೆ ನೋಡೋಣ ಆಯ್ತು, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನೀನು ಇರು ನಾನು ಇರ್ತೀನಿ ಅಂತಲೂ ಅಂದೆ. ಇಷ್ಟೆಲ್ಲ ಮಾತಾಡಿದ್ವಿ. ಅಷ್ಟೇ, ಏನು ಜೀವನ, ಏನು ಮಾಡೋಕ್ಕಾಗಲ್ಲ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.